ರೈಟ್. ಈಗ ರಾಹುಲ್ ಗಾಂಧಿಯ ನಿನ್ನೆ ಭಾಷಣದನ್ನ ತಮಗೆ ನಾನು ಹಾಗೆ ಹೇಳಿಲ್ಲ ಅಂತನೋ ಅಥವಾ ತೀರ್ಚಿಬಿಟ್ರು ಅಂತನೋ ಅವರೇನು ಹೇಳಿಲ್ಲ. ನಾನೆಲ್ಲ ಪದಕ್ಕೂ ಇದ್ದೀನಿ, ಬದ್ಧವಾಗಿದ್ದೀನಿ ಅಂತ. ಬದ್ಧವಾಗಿದ್ರೆ ಬದ್ಧವಾಗಿರಲಿ, ಅದನ್ನೇ ದೇಶದ ಜನರ ಮುಂದೆ ಹೇಳಬೇಕು. ಹೇಗೆ ಸೆಕ್ಯುಲರ್ ಎಂದು ಕರೆದುಕೊಂಡ ಮಾತ್ರಕ್ಕೆ ಇನ್ನೊಬ್ಬರನ್ನು ಅಪಮಾನಿಸುವ ಹಕ್ಕನ್ನು ನಿಮ್ಗೆ ಯಾರೂ ಕೊಟ್ಟಿಲ್ಲ. ನಾನು ಐ ಆಮ್ ಸರ್ಪ್ರೈಸ್ಡ್. ಫಾರ್ ಎಕ್ಸಾಂಪಲ್, ಈಗ TMC ಪಶ್ಚಿಮ ಬಂಗಾಳದಲ್ಲಿ ಕಾಳಿ ಬಹುದೊಡ್ಡ ದೇವರು, ಅವಳ ಪೂಜೆ ಪುನಸ್ಕಾರಗಳು ದಸರಾ ಸಂದರ್ಭದಲ್ಲಿ ನಡೆಯತ್ತಪ್ಪ. ಅವಳು ಇಟ್ಕೊಳ್ಳದೇ ಇರೋ ಅಸ್ತ್ರಗಳೇನಾದ್ರು ಇದೆಯೋ ಅವಳನ್ನ ಏನಂತ ಕರಿತೀರಿ? ಈಗ ಶಿವನ್ ತ್ರಿಶೂಲ ಆಗೋದಾದ್ರೆ ಇಲ್ಲ, ಅವಳನ್ನೇನಂತ ಕರೆಯೋಣ ನಾಳೆ? ಹಾಗಾಗಿ ಯಾರೋ ಒಬ್ರಿಗೆ ನಾನು ಸೆಕ್ಯುಲರೇ ಇರಬಾರ್ದು ಅಂತಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಯು ಹ್ಯಾವ್ ನೋ ರೈಟ್ ಟು ಅಬ್ಯೂಸ್ ಎನ್ ಅದರ್ ಸೈಡ್. ಬರೀ ಡ್ರಾಮಾ ಮಾಡ್ಕೊಂಡಿರೋದಲ್ಲ ಅಲ್ಲಿ. ದಟ್ ಡ್ರಾಮಾ ಶುಡ್ ನಾಟ್ ರನ್. ಹಂಗಾಗಬಾರ್ದು ಅದು ಡ್ರಾಮಾ. ಬರೀ ಮೇಲ್ನೋಟಕ್ಕೆ ಹಿಂಗೆ ಅನ್ಕೊಂಡಿರೋದು, ಸವರ್ತಾ ಇರೋದು ತುಪ್ಪ ಒಳಗಡೆ ಮಾತ್ರ ಮಾಡ್ತಾನೆ ಇರ್ತೀನಿ, ಇದೇ ಕೆಲಸ ಅಂದರೆ ಏನು ಕತೆ ಅದು? ಇದಕ್ಕೂ ಮೊದಲು ಅವರು NDA ಸಭೆ ನಡೆಸ್ಕೊಂಡ್ರಂತೆ ಪ್ರಧಾನಿಗಳು. ಕಾಂಗ್ರೆಸ್ಸೇತರ ನಾಯಕ ಸತತವಾಗಿ 3ನೇ ಬಾರಿ ಪ್ರಧಾನಿ ಆಗ್ತಿರೋದನ್ನು ಕಾಂಗ್ರೆಸ್ಗೆ ಸಹಿಸಕ್ಕಾಗ್ತಿಲ್ಲ. ವಿಪಕ್ಷ ನಾಯಕನ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವಮಾನಕರವಾದ ಭಾಷಣ ಮಾಡಿದ್ದಾರೆ. ಆದರೆ ನೀವು ಯಾರು ರಾಹುಲ್ ಗಾಂಧಿ ರೀತಿ ವರ್ತಿಸಬೇಡಿ ಅಂತ ಸಂಸದರಿಗೆ ಸಲಹೆ ಕೊಟ್ಟರು. ನಾವು ಸಂಸದೀಯ ನಿಯಮಗಳಿಗೆ ಅನುಗುಣವಾಗಿ ನಡ್ಕೊಳ್ಳೋದು ಕಡ್ಡಾಯ ಅಂತ ಸೂಚಿಸಿದ್ರಂತೆ. ಅದೇ ಥರ ಇದ್ದಂಗಿತ್ತು BJP ಸೈಡಲ್ಲಿ, ಅಟ್ಲೀಸ್ಟ್ ಇವತ್ತು ನಾಳೆ ಗೊತ್ತಿಲ್ಲ. ಸಭೆಗೆ ಆಗಮನಿಸಿದ ಪ್ರಧಾನಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹಾರ ಹಾಕ್ಬಿಟ್ಟು ಸ್ವಾಗತಿಸಿದ್ರು. ಈ ತಿಳುವಳಿಕೆನೇ ರಾಹುಲ್ ಗಾಂಧಿ ಇವತ್ತು ಹೇಳಬೇಕಿತ್ತು ಅಂತ ಬಯಸಿದ್ದಲ್ಲ ಸರ್? ನೋ, ಸದನ ಎಂದಾಗ ವಾದ ಪ್ರತಿವಾದಗಳಿಲ್ಲದಿದ್ದರೆ ಅದು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಮಾತನಾಡಿದ್ದನ್ನು ಮಾತ್ರ ಕೇಳಿಸಿಕೊಳ್ಳಬೇಕು, ಇನ್ನೊಬ್ಬ ಮಾತಾಡಿದ್ದು ನಾನು ಕೇಳಿಸ್ಕೋಬೇಕಾಗಿಲ್ಲ ಅನ್ನೋಂತಹ ಮನೋಸ್ಥಿತಿ ಇಬ್ಬರಿಗೂ ಇರಲು ಸಾಧ್ಯವಿಲ್ಲ. ನಂಬರ್ 1. ನಾನು ಮಾತಾಡಿದಾಗ ಯಾರು ಅಡ್ಡ ಬಂದರೆ ಅದು ಪ್ರಜಾಪ್ರಭುತ್ವ ವಿರೋಧಿ, ಇನ್ನೊಬ್ಬ ಮಾತಾಡಿದಾಗ ಬಂದರೆ ನಾನು ಸೈಲೆಂಟಾಗಿ ಕೂತಿರ್ತೀನಿ, ನನಗೇನು ಗೊತ್ತೇ ಇಲ್ಲ ಅನ್ನೋ ಡ್ರಾಮಾ ಮಾಡಿದ್ರೆ ಅದು ಅವರೇ ಮಾಡ್ಕೊಳ್ಳೋ ಮೋಸ ಅಷ್ಟೇ. ಯಾಕಂದರೆ ಸದನ ನಡೆಯುವ ರೀತಿ ಅಲ್ಲ ಅದು. ರಾಹುಲ್ ಗಾಂಧಿಗೆ ಅದು ಅರ್ಥವಾಗತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ. ಸದನದಲ್ಲಿ ಯಾರು ಒಬ್ರು ಹೇಳಬೇಕು ಅದನ್ನು. ನೋ, ಲೆಟ್ಸ್ ಲಿಸನ್ ಟು ದಿಸ್. ಆಲ್ ರೈಟ್, ಒಂದು ಪ್ರೊಟೆಸ್ಟ್ ಅಂತ ಬೇಕು ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷದ್ದು ಅಂತ ಇಟ್ಕೊಳ್ಳೋಣ. ಪ್ರಧಾನಿಯ ಭಾಷಣ ಪ್ರಾರಂಭವಾದಾಗ ಒಂದು 5 ನಿಮಿಷ ಆ ಪ್ರೊಟೆಸ್ಟ್ ಮಾಡಿ, ದೆನ್ ವಿ ವಿಲ್ ಲಿಸನ್ ಟು ಯು, ದೆನ್ ವಿ ವಿಲ್ ಕಂಟಿನ್ಯೂ ಟು ಪ್ರೊಟೆಸ್ಟ್. ನಾವು ಮಾಡಲ್ಲ ಅಂತ ಹೇಳೇ ಇಲ್ಲ. ಅದು ಮಣಿಪುರನಾರು ಇರಲಿ, ಮತ್ತೊಂದಾರು ಇರಲಿ, ಮಗದೊಂದಾರು ಇರಲಿ, ಡ್ಯೂಟಿ ಬೌಂಡು ಸ್ಟೇಟ್ ಆನ್ಸರ್ ಮಾಡಬೇಕು ಅದಕ್ಕೆ. ಆ ಸಂಯಮ ಅದನ್ನೇ ತೋರಿಸ್ತಿದ್ರೆ ಹೇಗೆ? ಎಸ್.